ನಮ್ಮ ಜೊತೆ ಮಾಹಿತಿ ತಂತ್ರಜ್ಞಾನ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ. ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು, ಅದರಲ್ಲೂ ಕೂಡ ಖಾಸಗಿ ವಲಯದಲ್ಲಿ ಕೊಡಬೇಕಂತೇಳಿ ಬಹು ಚರ್ಚಿತ ವಿಷಯವಾಗಿತ್ತು. ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇದೀಗ ಕನ್ನಡಿಗರ ಪರ ಮೊದಲ ಬಾರಿ ಧ್ವನಿ ಎತ್ತಿರ್ತಕ್ಕಂಥದ್ದು. ಇದೇ ಮೊದಲ ಬಾರಿಗೆ ಸಚಿವ ಸಂಪುಟ ಸಭೆಯಲ್ಲಿ ಖಾಸಗಿ ವಲಯದಲ್ಲೂ ಕೂಡ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕಂತೇಳಿ ಕ್ರಾಂತಿಕಾರಕ ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ಹಾಗಾಗಿ ಒಂದಷ್ಟು ಖಾಸಗಿ ವಲಯದಲ್ಲಿರ್ತಕ್ಕಂಥವ್ರು ಕೂಡ ವಿರೋಧಾಭಾಸವನ್ನು ಮಾಡಲಿಕ್ಕೆ ಆರಂಭಿಸಿರ್ತಕ್ಕಂಥದ್ದು. ಹಾಗಾಗಿ ಈ ನಿಲುವಿನ ಸಂಬಂಧಪಟ್ಟಕ್ಕೆ ನಮ್ಮ ಜೊತೆ ಮಾಹಿತಿ ತಂತ್ರಜ್ಞಾನದ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಇದ್ದಾರೆ. ಅವರ ನಿಲುವನ್ನು ನಾವು ತಿಳ್ಕೊಳ್ಳೋಣ. ಸರ್, ಈ ವಿಚಾರ ಈಗಾಗಲೇ ಕನ್ನಡಿಗರಿಗೆ ಎಲ್ಲೊಂದು ಕಡೆ ಕನ್ನಡದಲ್ಲಿದ್ದರೂ ಕೂಡ ಎನ್ನಡ ಎಕ್ಕಡ ಆಗಿದ್ದಾರೆ ಅನ್ನೋ ಒಂದು ಮಾತಿತ್ತು. ಕನ್ನಡಿಗರಿಗೆ ಕೂಡ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಈಗ ವಿವಾದವಾಗಿ ಮಾರ್ಪಾಡಲಿಕ್ಕೆ ಒಂದಷ್ಟು ತಂತ್ರಗಳು ನಡೀತಿರುವಂಥದ್ದು. ನೋಡಿ, ನಮ್ಮ ನಿಲುವು ಭಾಳ ಸ್ಪಷ್ಟವಾಗಿ ಮುಂಚೆಯಿಂದನೂ ಇದೆ. ಎಲ್ಲಿ ಬಂಡವಾಳ ಆಗುತ್ತೆ ಅಲ್ಲಿ ಹೆಚ್ಚು ಉದ್ಯೋಗ ನಮ್ಮವರಿಗೆ ಸಿಗಬೇಕು ಅಂತ. ಹೌದಪ್ಪ, ಅಕಸ್ಮಾತ್ ಭಾಳ ಹೈ ಸ್ಪೆಷಾಲಿಟಿ ಸ್ಕಿಲ್ ಇದ್ದರೆ ಅದು ಇಲ್ಲಿ ಲಭ್ಯ ಇಲ್ಲ ಅಂದರೆ ಬೇರೆಯವ್ರಿಗೆ ಕೊಡ್ಬೋದು, ಅದರಲ್ಲೇನು ಅಭ್ಯಂತರ ಇಲ್ಲ. ಆದರೆ ನಮ್ಮಲ್ಲೇ ತರಬೇತಿ ಕೊಟ್ಟು ಉದ್ಯಮಶೀಲತೆ ಹೆಚ್ಚಿಸಿ ನಾವು ಮಾಡ್ಬೋದು ಅಂದರೆ ಅದನ್ನು ಮಾಡಲಿಕ್ಕೆ ನಾವು ತಯಾರಾಗಿರಬೇಕು. ಸೊ ಮೊನ್ನೆ ತಂದಂಥ ಏನು ನಮ್ಮ ಬಿಲ್ ಇದೆ ಅದು ನಮ್ಮ ಜನರ ಹಿತಾಸಕ್ತಿ ಕಾಪಾಡಬೇಕಾಗ್ತದೆ. ಆಮೇಲೆ ಯಾವುದೇ ಸರ್ಕಾರ ಇರ್ಬೋದು ಮಾಡಲೂಬೇಕದು. ಆದರೆ ಅದನ್ನು ವೈಡರ್ ಕನ್ಸಲ್ಟೇಷನ್ ಮಾಡಿ ಹೇಗೆ ನಾವು ಅವರ ಉದ್ಯಮಶೀಲತೆಯನ್ನು ಹೆಚ್ಚಿಸಿ ಖಾಸಗಿ ವಲಯದಲ್ಲಿ ಉದ್ಯೋಗ ಕೊಡಿಸ್ಬೇಕು. ಬರೀ ಒಂದು ಬಿಲ್ಲಿಂದಾನೇ ಆಗುತ್ತೆ ಅಂದರೆ ಆಗೋದಿಲ್ಲ. ಅದಕ್ಕೆ ತಕ್ಕಂಗೆ ನಾವು ಟ್ರೈನಿಂಗ್ ಕೊಟ್ಟು ರೀಸ್ಕಿಲ್ಲಿಂಗು ಅಪ್ಸ್ಕಿಲ್ಲಿಂಗ್ ಮಾಡಿ ಅಲ್ಲೇ ಅವರ ನಮ್ಮ ಖಾಸಗಿ ವಲಯವರ ಹತ್ರನೂ ಮಾತನಾಡಿ ಅವರಿಗೆ ಒಂದು ಭರವಸೆ ಮೂಡಿಸಿ ನಾವು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತೀವಿ ನಾವು. ITBT ವಿಚಾರದಲ್ಲಿ, ಇದು ಮಾಹಿತಿ ತಂತ್ರಜ್ಞಾನ ವಿಚಾರದಲ್ಲಿ ಹಾಗಂತ ಸರ್ಕಾರ ಅಮೆಂಡ್ಮೆಂಟ್ ಮಾಡಿದ ತಕ್ಷಣ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಇದಕ್ಕೆ ಸ್ಕಿಲ್ ಇರಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ರು. ಇವತ್ತು ಕಿರಣ್ ಮಜುಮ್ದಾರ್ ಶಾ ಮತ್ತು ಮೋಹನ್ ದಾಸ್ ಪೈ ಅಂತವರು ಎಲ್ಲ ಒಂದು ಕಡೆ ಪರೋಕ್ಷವಾಗಿ ಸರ್ಕಾರವನ್ನು ಟೀಕೆ ಮಾಡುವ ಮುಖಾಂತರ ನಮಗೆ ಏರಿಕೆಯನ್ನು ಮಾಡ್ತಿದ್ದಾರೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥ ITBT ಮಿನಿಸ್ಟರ್ ಇದ್ದೀರಾ. ನೋಡಿ, ಮೊನ್ನೆ ಹರಿಯಾಣದಲ್ಲಿ ಇಂಥದ್ದೇ ಒಂದು ಬಿಲ್ ಬಂದು ಹರಿಯಾಣದವರು ಕೆಲವು ಕಂಪನಿಗಳು ಮತ್ತು ಕೆಲವು ವೈಯಕ್ತಿಕ ಹಿತಾಸಕ್ತಿ ಜನರು ಹೋಗಿ ಕೋರ್ಟಿಗೆ ಅಪ್ರೋಚ್ ಆಗಿದೆ. ಅದಕ್ಕೆ ಸ್ಟೇ ಸಿಕ್ಕಿದೆ. ಅದು ಸಂಪೂರ್ಣ ಮಾಹಿತಿ ನನಗಿಲ್ಲ. ಆದರೂ ಕೂಡ ನಾವು ಯಾವುದೇ ಇಂಡಸ್ಟ್ರಿ ಹೊರಗೆ ಹೋಗಬೇಕು ಅಂತ ಇಲ್ಲ. ಬಂಡವಾಳ ಬಂದರೆ ತಾನೇ ನಮಗೆ ಉದ್ಯೋಗ ಸೃಷ್ಟಿಯಾಗೋದು. ಸೊ ಬಂಡವಾಳ ತರಲಿಕ್ಕೆ ನಾವೇನು ಮಾಡಬೇಕು, ನಮ್ಮ ಜನರಿಗೆ ನಾವು ಸ್ಕಿಲ್ ಕೊಡಬೇಕು, ತರಬೇತಿ. ಅದು ಭಾಳ ಇಂಪಾರ್ಟೆಂಟ್, ಉದ್ಯಮಶೀಲತೆಯನ್ನು ಹೆಚ್ಚಿಸೋದು. ಸೊ ಮೋಹನ್ ದಾಸ್ ಪೈ ಅವರು ಇರ್ಬೋದು, ಕಿರಣ್ ಮಜುಮ್ದಾರ್ ಅವರು ಇರ್ಬೋದು, ಬೇರೆ ಇಂಡಸ್ಟ್ರಿ ಹೆಡ್ಸ್ ಇರ್ಬೋದು, ನಾವು ಯಾವುದೇ ನೀತಿ ಯಾವುದೇ ಯೋಜನೆಗಳನ್ನು ನಾವು ತಂದಾಗ ಇಂಡಸ್ಟ್ರಿ ಕನ್ಸಲ್ಟೇಷನಿಂದನೇ ತಂದಿರೋದು. ಇದನ್ನು ಕೂಡ ನಾವು ಕನ್ಸಲ್ಟ್ ಮಾಡ್ತೀವಿ. ನಾವು ಈಗ 100 ಜನ ನಿಮ್ಮ ಹತ್ರ ಎಂಪ್ಲಾಯೀಸ್ ಇದ್ದಾರೆ. 100 ಜನ ಎಂಪ್ಲಾಯೀಸು ಲೋಕಲಿ ಎಂಪ್ಲಾಯ್ಡ್ ಇದ್ದರು, ಅವರಿಗೂ ಒಳ್ಳೇದಲ್ವಾ, ಅವರಿಗೂ ಬಹಳಷ್ಟು ಉಳಿತಾಯ ಆಗುತ್ತೆ. ಆದರೆ ಆ 100 ಜನಕ್ಕೆ ನಾವು ಉದ್ಯೋಗ ಕೊಡಬೇಕು ಆದಾಗ ಯಾವ ಮಟ್ಟಕ್ಕೆ, ಈಗ ಬರೀ ಇಂಜಿನಿಯರ್ ಇದ್ದಾರೆ, ಅವರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕಾ, ಮಿಷಿನ್ ಲರ್ನಿಂಗಲ್ಲಿ ಬೇಕಾ, ಡೇಟಾ ಅನಲಿಸ್ಟ್ ಬೇಕಾ, ಅದನ್ನು ತಿಳ್ಕೊಂಡು ಅವ್ರಿಗೆ ನಾವು ಕೊಡಲಿಕ್ಕೂ ತಯಾರಿದ್ದೀವಲ್ಲ. ಈಗ ಯುವ ನಿಧಿ ಕಾರ್ಯಕ್ರಮ ಏನು ಸರ್, ಯುವ ನಿಧಿ ಕಾರ್ಯಕ್ರಮ ನಿರುದ್ಯೋಗಿ ಜನರಿಗೆ ಯಾರ್ಯಾರಿದ್ದಾರೆ ಅವರಿಗೆ ಒಂದು ಭತ್ಯೆ ಕೊಡೋದು. ಯುವ ನಿಧಿ ಪ್ಲಸ್ ಅಂತ ನಾವು ಮಾಡಿದ್ದೀವಿ. ಅದರಲ್ಲಿ ಏನಿದೆ, ನೀವು ಯುವ ನಿಧಿ ನೀವು ಈ ಭತ್ಯೆ ತೊಗೊಂಡಿಲ್ಲ ಅಂದರೆ ದಯವಿಟ್ಟು ತರಬೇತಿ ತಗೊಳ್ಳಿ, ಅದಕ್ಕೆ ದುಡ್ಡು ನಾವು ಕೊಡೋಕ್ಕೆ ತಯಾರಿದ್ದೀವಿ. ಒಟ್ಟಾರೆ ನಾವು ಕನ್ನಡಿಗರು ಈಗ ಬರೇ ಇಲ್ಲಿ ಲೋಕಲ್ IT ಕಂಪನೀಸಿಗೆ ನಾವು ವರ್ಕ್ ಫೋರ್ಸ್ ಆಗಿ ಉಳಿದಿಲ್ಲ ಸರ್, ನಾವು ಗ್ಲೋಬಲ್ ವರ್ಕ್ ಫೋರ್ಸಿಗೆ ಕೇಟರ್ ಮಾಡ್ತಾ ಇದ್ದೀವಿ ಈಗ. ಸೊ ಅದರಿಂದ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಮುಖಾಂತರ ಅವರಿಗೆ ಕೇವಲ ಇದು ಅಮೆಂಡ್ಮೆಂಟ್ ಅಲ್ಲ, ಬೇರೆ ಬೇರೆ ತರಬೇತಿ ಕೊಡಲು ಕೂಡ ತಮ್ಮಲ್ಲಿ ಒಂದಷ್ಟು ಆಲೋಚನೆಗಳಿದೆ. ಬರೀ ಸ್ಕಿಲ್ ಡೆವಲಪ್ಮೆಂಟ್ ಅಂತ ನಮ್ಮ ಡಿಪಾರ್ಟ್ಮೆಂಟ್ ಇರ್ಬೋದು, ಕಿಯಾನಿಕ್ಸ್ ಇರ್ಬೋದು, ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಸೇರೇ ಮಾಡಬೇಕಾಗುತ್ತೆ, ಸರ್ಕಾರ ಸೇರೇ ಮಾಡಬೇಕು. ನಾನು ಹೇಳ್ದಂಗೆ ಇವತ್ತು ನಮ್ಮ ಮಾನವ ಸಂಪನ್ಮೂಲ ಏನಿದೆ ಇಡೀ ವಿಶ್ವದಲ್ಲಿ ಪ್ರಖ್ಯಾತ ಆಗಿದೆ, ಡಿಮಾಂಡ್ ಇದೆ. ನೀವು ಸ್ಕಿಲ್ ಮಿನಿಸ್ಟರ್ ಹತ್ರ ಮಾತಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಕೆಲವು ಕನ್ನಡಿಗರು ಮೊನ್ನೆ ಸ್ಲೋವೇನಿಯಾಗೆ ಹೋಗಿದ್ದಾರೆ. ನಾವು ಆಸ್ಟ್ರೇಲಿಯಾ ಇವರು ಅಂಬಾಸಿಡರ್ ಹತ್ರ ಮಾತಾಡಿದಾಗ, ನೀವು ಕನ್ನಡಿಗರ ಉದ್ಯಮಶೀಲತೆ ವಿಚಾರದಲ್ಲಿ ಯಾರು ಕೂಡ ಅನುಮಾನ ಪಡಬೇಡಿ, ಕನ್ನಡಿಗರು ಕೂಡ ಪ್ರಪಂಚದ ವಿವಿಧ ಸ್ತರಗಳಲ್ಲಿ ಉದ್ಯೋಗಗಳಲ್ಲಿದ್ದಾರೆ, ಅವ್ರಿಗೂ ಕೂಡ ಸ್ಕಿಲ್ ಇದೆ ಅನ್ನೋ ಒಂದು ಸಂದೇಶ ರವಾನೆ ಮಾಡ್ತಿದ್ದೀರಾ. ನೋಡಿ, ನಾನು ಹೇಳೋದಲ್ಲ, ನೀವು ದತ್ತಾಂಶಗಳು ತಗೊಳ್ಳಿ. ಇವಾಗ ನಾವೇನು ಒಂದು ಚಿಪ್ ಡಿಸೈನ್ ನಾವು ಮಾಡ್ತೀವಲ್ಲ, ಇವತ್ತು ಯಾವ ಆ ಚಿಪ್ಗಳು ಇವತ್ತು ಮಾರ್ಕೆಟಿಗೆ ಬರೋದಕ್ಕಿಂತ ಮುಂಚೆ ವಿಶ್ವದಲ್ಲಿ ಎಲ್ಲೇ ಇದ್ರೂ ಕೂಡ ಆ ಒಂದು ಕೋಡ್ ಏನಿದೆ, 1 ಲೈನ್ ಆಫ್ ಕೋಡ್
ಈಸ್ ರಿಟನ್ ಬೈ ಎ ಕನ್ನಡಿಗ. ದರ್ ಇಸ್ ನೋ ಡೌಟ್ ಇನ್ ದಟ್. ಇದು ನಾನು ಹೇಳೋದಲ್ಲ, ವಿಶ್ವಾದ್ಯಂತ ಜನ ಹೇಳ್ತಾ ಇರೋದು. ನಾವು ಕನ್ನಡಿಗರ ಉದ್ಯಮಶೀಲತೆಗೆ ಬದ್ಧರಾಗಿದ್ದೇವೆ. ಅವರಿಗೆ ಉದ್ಯೋಗ ಕೊಡಿಸ್ಬೇಕು ಅಂತ ಒಂದು ನಮ್ಮ ಉದ್ದೇಶ ಆಗಿದೆ. ಅವ್ರ ಜೊತೆ ಚರ್ಚೆ ಮಾಡೋಣ. ಈಗ ಬಂಡವಾಳ ಹಾಕೋರು ಅವರೇ ಅಲ್ವಾ. ನಾವೇನು ಯಾವುದೋ ಒಂದು ನೀತಿ ತಂದುಬಿಟ್ಟು ನಾವು ಮನವೊಲಿಸ್ಲಿಕ್ಕಲ್ಲ. ಕೊನೆಯದಾಗಿ ನಮ್ಮ ಯಶಸ್ಸು ಎಲ್ಲಿದೆ? ನಮ್ಮ ಯುವಕರಿಗೆ ಕೆಲಸ ಕೊಡಿಸಿದ್ರೆ ಯಶಸ್ಸು. ಬಿಲ್ ತಂದರೆ ಯಶಸ್ಸು ಆಗೋದಿಲ್ಲ. ಆ ಬಿಲ್ನಲ್ಲಿ ಏನಾದರೂ ಮಾರ್ಪಾಡು ಮಾಡಬೇಕಾ? ಇಂಡಸ್ಟ್ರಿ ಅವ್ರು ಹೇಳ್ತಾರೆ ನೀವು ಗ್ರೂಪ್ ಏನಲ್ಲೆಲ್ಲ 100ಕ್ಕೆ 100 ಮಾಡಬೇಡಿ ಅಥವಾ ಇದು ಮಾಡಬೇಡಿ. ಕುತ್ಕೊಂಡು ಚರ್ಚೆ ಮಾಡೋಣ. ನಾವು ಯಾಕೆ ಪ್ರಾರಂಭಿಕ ಅಂತ ಇಲ್ಲ, ಇದು ಒಂದು ಪ್ರಾಮಾಣಿಕ ಪ್ರಯತ್ನ. ಸರ್, ಮೋಹನ್ ದಾಸ್ ಪೈ ಅಂತವರು ಸರ್ಕಾರವನ್ನ ಈ ರೀತಿ ಪರೋಕ್ಷವಾಗಿ ಟೀಕೆ ಮಾಡಲಿಕ್ಕೆ ಆರಂಭಿಸಿದೆ. ಅವರಿಗೆ ಸರ್ ಒಬ್ಬರು ಸಚಿವರಾಗಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥವರಾಗಿ ಅವರಿಗೆ ಯಾವ ರೀತಿ ಹೇಳಕ್ಕೆ ಇಚ್ಛೆ ಪಡ್ತಾರೆ? ನಾನು ಅವ್ರನ್ನ ಟೀಕೆ ಮಾಡಿ ಅಂತ ಕೇಳ್ತಿಲ್ಲ. ಅವ್ರಿಗೂ ಕೂಡ ನಿಮ್ಮ ಇಚ್ಛಾಶಕ್ತಿಯನ್ನು ಯಾವ ರೀತಿ ಅವರಿಗೆ ಹೇಳ್ತಿದ್ದೀರಾ? ಮೋಹನ್ ದಾಸ್ ಪೈ ಅವರು ಇರ್ಬೋದು, ಇನ್ನಿತರ ಇಂಡಸ್ಟ್ರಿ ಲೀಡರ್ಸ್ ಇರ್ಬೋದು, ನಾವೆಲ್ಲರೂ ಕೂಡ ಸೇರೇ ಇದು ಕರ್ನಾಟಕವನ್ನು ಕಟ್ಟಿದ್ದಲ್ವಾ. ನಾವು ತಾನೇ ಮಾಡಿದ್ದು. ಅವ್ರ ಅಡ್ವೈಸ್ ತಗೊಂಡಿದ್ವಿ ಹಲವಾರು ಬಾರಿ. ಅವ್ರ ವಿಷನ್ ಗ್ರೂಪ್ಗಳಲ್ಲಿದ್ದಾರೆ. ಈ ಸರಿ ಇದನ್ನು ಕೂಡ ಇದು ತರಬೇಕಾ ತರಬಾರ್ದಾ ಅಥವಾ ಏನಾದರೂ ಬೇರೆದೇನಾದರೂ ರೀತಿಯಲ್ಲಿ ಇದಕ್ಕೆ ನಾವು ಅಮೆಂಡ್ಮೆಂಟ್ ಮಾಡಬೇಕಾ, ರೂಲ್ಸ್ ತರಬೇಕಾದ್ರೆ ಇನ್ನೂ ರೂಲ್ಸೇ ಬಂದಿಲ್ಲ. ಇಟ್ ಈಸ್ ಜಸ್ಟ್ ಏನು ಲೇಬರ್ ಮಿನಿಸ್ಟರ್ ಅವರು, ಲೇಬರ್ ಡಿಪಾರ್ಟ್ಮೆಂಟ್ ಅವರು ಪ್ರಸ್ತಾವನೆ ತಂದಿದ್ದಾರೆ. ರೂಲ್ಸ್ ಫ್ರೇಮ್ ಮಾಡೋದಕ್ಕಿಂತ ಮುಂಚೆ IT ಡಿಪಾರ್ಟ್ಮೆಂಟಿಗೆ ಕೇಳ್ತಾರೆ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಕೇಳ್ತಾರೆ, ಇಂಡಸ್ಟ್ರಿ ಲೀಡರ್ಸಿಗೆ ಕೇಳ್ತಾರೆ. ಒಟ್ಟಾರೆ ನಾವು ಕರ್ನಾಟಕದಲ್ಲಿ ಬಂಡವಾಳ ತರಬೇಕು, ಬಂಡವಾಳದಿಂದ ಉದ್ಯೋಗ ಸೃಷ್ಟಿಯಾಗಬೇಕು, ಉದ್ಯೋಗ ಸೃಷ್ಟಿಯಾದಾಗ ಉದ್ಯಮಶೀಲತೆ ಆಗುತ್ತೆ. ಅಂದ್ರೆ ತಾವು ಇನ್ನು ಅಮೆಂಡ್ಮೆಂಟ್ ಹಾಕಿದ ಮುಂಚೆ ಈ ಎಲ್ಲ ಉದ್ಯಮಿಗಳ ಜೊತೆ ತಾವು ಅಭಿಪ್ರಾಯವನ್ನು ಸಂಗ್ರಹಿಸ್ತೀರಾ, ಸಭೆ ಮಾಡ್ತೀರಾ, ಅವರ ಒಪ್ಪಿಗೆಯನ್ನು ಪಡಿತೀರಾ, ಮತ್ತು ಅವರಿಂದಲೂ ಕೂಡ ಸಲಹೆ ಪಡೆದು ತಾವು ತಮ್ಮ ಏನು ಇಚ್ಛಾಶಕ್ತಿಯನ್ನ ತಾವು ಕಾನೂನಾತ್ಮಕ ತರ್ತೀರಾ? ಸಂಗ್ರಹಿಸಲೇಬೇಕಾಗ್ತದೆ. ಕೊನೆಯದಾಗಿ ಈಗ ನಿಮ್ಮ TV ಚಾನೆಲ್ನಲ್ಲಿ ಉದ್ಯೋಗ ನೀವೇ ಕೊಡಬೇಕಲ್ಲ. ಈಗ ನಾವು ಜರ್ನಲಿಸ್ಟನ್ನು ನಾವು ತರಬೇಕಾದ್ರೆ ಯಾವ ಥರ ಇರಬೇಕು, ಹೇಗಿರಬೇಕು, ಒಂದು ಬೇಸಿಕ್ ಜರ್ನಲಿಸಮ್ ಕೋರ್ಸು ಮತ್ತು ಅಡ್ವಾನ್ಸ್ ಜರ್ನಲಿಸಮ್ ಕೋರ್ಸು ಅವೆಲ್ಲ ಮಾಡಿಸ್ಬೇಕಲ್ವಾ. ಸೊ ಅದರಲ್ಲಿ ನಾವು ಯಾವ ರೀತಿ ಅವರಿಗೆ ಮಾಡಬೇಕಂತ ಇಂಡಸ್ಟ್ರಿ ಕನ್ಸಲ್ಟೇಷನ್ ಮಾಡಿದ್ರೆ ಏನಾಗುತ್ತೆ, ಒಳ್ಳೆಯದಾಗುತ್ತೆ. ಇದಿದ್ರೆ ಈಗ ಕಾಂಪಿಟೇಷನ್ ಭಾಳ ಬಲವಾಗಿದೆ. ತೆಲಂಗಾಣ ಇದೆ, ಆಂಧ್ರ ಇದೆ, ತಮಿಳುನಾಡು ಇದೆ, ಮಹಾರಾಷ್ಟ್ರ ಇದೆ, ಈಗ ಹೊಸದಾಗಿ ಛತ್ತೀಸ್ಗಢ, ಜಾರ್ಖಂಡು, ವೆಸ್ಟ್ ಬೆಂಗಾಲ್, ಬಿಹಾರ್ ಎಲ್ಲರೂ ಬಂದುಬಿಟ್ಟಿದ್ದಾರೆ. ಸೊ ಇವಾಗ ನಾವು ಫಸ್ಟ್ ನಮ್ಮ ಬಂಡವಾಳವನ್ನು ಕಾಪಾಡ್ಕೋಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು. ಉದ್ಯೋಗ ಸೃಷ್ಟಿ ಆದಾಗ ಹೆಚ್ಚು ಜನ ನಮ್ಮ ಜನ ಇರಬೇಕು, ಅವರಿಗೆ ಉದ್ಯಮಶೀಲತೆ ಕೊಡಬೇಕು. ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಕ್ಕೆ ಇದು IT-BT ಮಿನಿಸ್ಟರ್ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ಅಭಿಪ್ರಾಯ. ನಾವು ಈಗ ಪ್ರಸ್ತಾವನೆ ಆರಂಭಿಸ್ತೀವಿ, ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು, ಉದ್ಯಮಶೀಲತೆ ಕೂಡ ಆಗಬೇಕೆಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಪ್ರಸ್ತಾವನೆಗೆ ಬಂದಿರತಕ್ಕಂಥ ಪ್ರಸ್ತಾವನೆ ನಂತರ ಅಮೆಂಡ್ಮೆಂಟ್ ಆಗಲಿಕ್ಕೆ ಎಲ್ಲರ ಸಭೆಯನ್ನು ನಡೆಸಿ ಚರ್ಚೆಯನ್ನು ಮಾಡಿ ಸಲಹೆಯನ್ನು ಪಡೆದು ಮುಂದಿನ ದಿನಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಕಲ್ಪಿಸಿ ಏನೆಲ್ಲ ತಯಾರಿ ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮರಾಮ್ಯಾನ್ ಗುಣಶೇಖರ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು.